An arithmetic progression consists of 37 terms. The sum of the first 3 terms is 12. The sum of the last 3 terms is 318. Find the first and the last terms of the progression. 4-mark question from model paper of Karnataka 10th Math 2021 exam. This video, let us try to solve this problem. I'll try to explain in both Kannada and English. Let us try to solve this problem. The question ಅರ್ಥ ಮಾಡ್ಕೊಳ್ಳೋಣ. ಏನು ಕೇಳಿದ್ದಾರೆ question ಅಲ್ಲಿ? An arithmetic progression. So they have given us an arithmetic progression. That progression has 37 terms. ಎಷ್ಟು term ಇದೆ? 37 terms ಇದೆ. The sum of the terms, first 3 terms. First 3 terms ಅನ್ನು add ಮಾಡಿದರೆ ಸಿಗುತ್ತದೆ 12. We get 12 if we add first 3 terms. The sum of last 3 terms is 318. Last 3 terms ಅನ್ನು add ಮಾಡಿದರೆ 318. Using these two, find the first and the last terms. Last ಮತ್ತೆ first term ಅನ್ನು ಪತ್ತೆ ಮಾಡಿ. It's a 4-mark question. ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ. ಇದನ್ನು ಈ ವಿಡಿಯೋಲಿ ಡೀಟೇಲ್ ಆಗಿ ಸಾಲ್ವ್ ಮಾಡೋಣ. ಲೆಟ್ ಅಸ್ ಸಾಲ್ವ್ ದಿಸ್ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್. ಓಕೆ, ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ನಾವು ಬರೀ ಜನರಲ್ ಫಾರ್ಮ್ ಆಫ್ ಎನ್ nth ಟರ್ಮ್ದು ಜನರಲ್ ಈಕ್ವೇಷನನ್ನು ಯೂಸ್ ಮಾಡ್ತೀವಿ. ದಟ್ ಈಸ್ ವಾಟ್ ವಿ ವಿಲ್ ಯೂಸ್. ಓಕೆ, ಸೊ ಏನು nth ಟರ್ಮ್ ಜನರಲ್ಲು? ಟು ಗೆಟ್ ದ nth term of an arithmetic progression, you have to add n minus 1d to first term. So nth term is given by a plus n minus 1d. ಇದು ಜನರಲ್ ಟರ್ಮ್. ಇದನ್ನು ಯೂಸ್ ಮಾಡಿಕೊಂಡು ಈ ವಿಡಿಯೋಲಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಲೆಟ್ ಅಸ್ ಸಾಲ್ವ್ ದಿಸ್ ಪ್ರಾಬ್ಲಮ್. ಫಸ್ಟ್ ಲೆಟ್ಸ್ ಸಿ ವಾಟ್ ಈಸ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಏನು? ಈ ಫಾರ್ಮಲ್ ಇರುತ್ತೆ. ಫಸ್ಟ್ ಟರ್ಮ್ ಎ, ಆಮೇಲೆ ಕಾಮನ್ ಡಿಫರೆನ್ಸ್ ಡಿ. ಸೊ ಸೆಕೆಂಡ್ ಟರ್ಮ್ ಈಸ್ ಎ ಪ್ಲಸ್ ಡಿ. ದೆನ್ ದ ಥರ್ಡ್ ಟರ್ಮ್ ಈಸ್ ಎ ಪ್ಲಸ್ 2d. ಓಕೆ, ಹಾಗೆ ಎ ಪ್ಲಸ್ 3d, ಎ ಪ್ಲಸ್ 4d ಮುಂದೆ. ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಜನರಲ್ ಫಾರ್ಮುಲಾ. ಇಲ್ಲಿ ಏನು ಕೊಟ್ಟಿದ್ದಾರೆ? ಫಸ್ಟ್ 3 ಟರ್ಮ್ಸನ್ನು ಆ್ಯಡ್ ಮಾಡಿದರೆ 12 ಅಂತ ಕೊಟ್ಟಿದ್ದಾರೆ. ಹೌದಾ? ಎಲ್ಲಿದೆ ನೋಡಿ, ಇಲ್ಲಿದೆ. ಸೊ ಫಸ್ಟ್ 3 ಟರ್ಮ್ಸನ್ನು ಆ್ಯಡ್ ಮಾಡಿದ್ರೆ 12 ಸಿಗುತ್ತೆ ಅಂತ ಗೊತ್ತು. ಅದರ ಅರ್ಥ ಅದರಿಂದ ಏನು ಪಡಿಬಹುದು ಅಂತ ನೋಡೋಣ. ಸೊ ಐ ಪುಟ್ ದ ಸ್ಟೆಪ್ಸ್ ಹಿಯರ್. ಆ ಸ್ಟೆಪ್ಸನ್ನು ತಗೊಂಡು ಹೇಗೆ ಅಂತ ಲೆಟ್ಸ್ ಸಿ. ಸೊ ಫಸ್ಟ್ 3 ಟರ್ಮ್ಸ್ a1 ಪ್ಲಸ್ a2 ಪ್ಲಸ್ a3 is 12. ಓಕೆನಾ? ಸರಿ. Now what is a1? a1 is first term, so a. What is a2? a2 is the second term. How do you get a2? You have to add d to the first term. So first termಗೆ d add ಮಾಡಿದ್ರೆ a2 ಸಿಗುತ್ತೆ. How do you get a3? You get a plus 2d. ಸರಿನಾ? ನೋಡಿ, ಇಲ್ಲಿ ಈ ಥರ ಈಕ್ವೇಷನ್ ಇದೆ ಅಲ್ವಾ? ಫಸ್ಟ್ 3 ಟರ್ಮ್ಸನ್ನು ಆ್ಯಡ್ ಮಾಡಿದ್ರೆ 12 ಸಿಗುತ್ತೆ. ನೆಕ್ಸ್ಟ್ ಸ್ಟೆಪ್ ಏನು? ಇದನ್ನು ಸಿಂಪ್ಲಿಫೈ ಮಾಡೋಣ. ಎಷ್ಟು ಎ ಇದೆ? 1, 2, 3. ದೆರ್ ಆರ್ 3 a's. ಸೊ ವಿ ಆ್ಯಡ್ 3a. ಎಷ್ಟು ಡಿ ಇದೆ? ದೆರ್ ಆರ್ 2d ಪ್ಲಸ್ ಡಿ. ಸೊ 3d ಸಿಕ್ತು. ಸೊ 3a ಪ್ಲಸ್ 3d ಈಕ್ವಲ್ಸ್ 12. ನೆಕ್ಸ್ಟ್ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ a ಪ್ಲಸ್ d ಈಕ್ವಲ್ಸ್ 4 ಸಿಗುತ್ತೆ. How do you get that? Look, all the 3 terms are divisible by 3. Correct? 3a by 3, a. 3d by 3, d. 12 by 3, 4. So using this, we get one equation. ಏನು equation ಇದು? a plus d equals 4. ಇದನ್ನು equation 1 ಅಂತ ತಗೊಳ್ಳೋಣ. ಇದನ್ನು ಮುಂದೆ ಯೂಸ್ ಮಾಡಿಕೊಂಡು a ಮತ್ತು d ವ್ಯಾಲ್ಯೂ ಕಂಡುಹಿಡಿತೀವಿ. ಸೊ ನೆಕ್ಸ್ಟ್ ಇನ್ನೇನು ಗೊತ್ತು ನಮಗೆ? ವಿ ನೋ ದಟ್ ದ ಲಾಸ್ಟ್ 3 ಟರ್ಮ್ಸ್ a35, a36, a37 ಆ್ಯಡ್ ಮಾಡಿದ್ರೆ ಯು ಗೆಟ್ 318. ಹೌ ಡು ವಿ ನೋ ದ್ಯಾಟ್? ಇಟ್ ಸೇಸ್ ಹಿಯರ್ ಸಮ್ ಆಫ್ ದ ಲಾಸ್ಟ್ 3 ಟರ್ಮ್ಸ್ ಇಸ್ 318. ಓಕೆ, ಸೊ ವಿ ಕ್ಯಾನ್ see that the sum of the last 3 terms is 318. What does that mean? ನೋಡಿ, ಎನಿ ಟರ್ಮ್ an ಅನ್ನು a ಪ್ಲಸ್ n ಮೈನಸ್ 1d ಅಂತ ಮಾಡ್ಬೋದು. ಹೌದಾ? ಸೊ n ಇಲ್ಲಿದ್ದರೆ ಇಲ್ಲಿ n ಮೈನಸ್ 1. ಸೊ ಅದೇ ಥರ a35 ಇದ್ದರೆ ಅದನ್ನು a ಪ್ಲಸ್ 34d. ಸೊ 1 ಕಮ್ಮಿ, 34 ಇದ್ದರೆ 35 ಇದ್ದರೆ 34.
36 idre 35, 37 idre 36. So we wrote all three terms in using the general formula. Adannu madidre you get a plus 34d, a plus 35d, a plus 36d, sum is 318. So I'll check. Next. Idannu simplify madakagata? Yes. A plus a plus a is 3a. 34 plus 35 plus 36 is 105, 105d. Right hand side 318. Again, illiro tara, this entire equation is divisible by 3. 3a na a divide madidre, you get a. 105 na divide madidre 3 inda 35. 380 na divide madidre 106. So, by following what is given, a equals, first 3 terms equals 12, last 3 terms equals 318, ನಮಗೆ 2 equations ಸಿಕ್ತು. We got 2 equations. a plus d equals 4 and a plus 35d equals 106. Okay. Now, using these 2 equations, let us find the value of a and d. ಅದು next step. So, next step ಮಾಡೋಣ. ಏನು ಗೊತ್ತು ಅದನ್ನು ಬರ್ಕೊಂಡಿದ್ದೀವಿ ಅಲ್ಲಿ. So, we know this. Now, we have to solve. Solve ಮಾಡೋದು ಹೇಗೆ ನೋಡೋಣ. How do you solve it ಅಂತ. So, 2 equation ಬರ್ಕೊಂಡ್ವಿ. 1 and 2. ಇಲ್ಲಿರೋ 1, ಇಲ್ಲಿರೋ 2, ಅದನ್ನು ಇಲ್ಲಿ ಬರ್ಕೊಂಡಿದ್ದೀವಿ. If you see these 2 equations, you will see that the coefficient of a is 1, which means it's the same. So, to solve the value of d value solve ಮಾಡಕ್ಕೆ, if you just subtract 1 from 2, ಆವಾಗ ನಿಮಗೆ a ಕ್ಯಾನ್ಸಲ್ ಆಗುತ್ತೆ, d value ಪತ್ತೆ ಮಾಡ್ಬೋದು. You can find the value of d. That is what we have done here. We are saying solving for d, 2 minus 1 gives a plus 35d minus a minus d, which is equal to 106 minus 4. ಎಲ್ಲಿಂದ 106? 106 minus 4, 35 minus d, a minus a. So a ಮತ್ತು a cancel ಆಗುತ್ತೆ. 35d minus d becomes 34d. 106 minus 4 becomes 102. Dividing both sides by 34, ಎರಡೂ side 34 ಇಂದ divide ಮಾಡಿದ್ರೆ d becomes 102 divided by 34, which is 3. 30 times 3 is 90, 4 times 3 is 12, 90 plus 12 is 102. So it is 3. So d value 3 anta gottadmele, once you know the value of d is 3, we use this equation, a plus d equals 4. a ಮತ್ತು d ಆ್ಯಡ್ ಮಾಡಿದ್ರೆ 4 ಅಂತ ಗೊತ್ತು ನಮಗೆ. d ವ್ಯಾಲ್ಯೂ 3 ಆದರೆ a ವ್ಯಾಲ್ಯೂ 1. ಸೊ a ಮತ್ತು d ವ್ಯಾಲ್ಯೂನ ಈ ಥರ ಕಂಡುಹಿಡಿದ್ವಿ. ಸೊ a ಮತ್ತು d ವ್ಯಾಲ್ಯೂ ಕಂಡುಹಿಡಿದ್ವಾ? a is 1, d is 3 ಅಂತ ಕಂಡುಹಿಡಿದ್ವಿ. ನೆಕ್ಸ್ಟ್ ಫಸ್ಟ್ ಟರ್ಮ್ ಮತ್ತು ಲಾಸ್ಟ್ ಟರ್ಮ್ ಅದು ತಾನೇ ಕಂಡುಹಿಡಿಬೇಕಾಗಿರೋದು. ಸೊ ವಾಟ್ ಈಸ್ ದ ಒರಿಜಿನಲ್ ಕ್ವೆಶ್ಚನ್? ಒರಿಜಿನಲ್ ಕ್ವೆಶ್ಚನ್ ಏನಂದರೆ ಫಸ್ಟ್ ಟರ್ಮ್ ಮತ್ತು ಲಾಸ್ಟ್ ಟರ್ಮನ್ನು ಕಂಡುಹಿಡಿಯಿರಿ. ಫಸ್ಟ್ ಟರ್ಮ್ ಕಂಡುಹಿಡಿಯೋದು ಕ್ವೈಟ್ ಈಸಿ. ಯಾಕೆ? ಬಿಕಾಸ್ ಫಸ್ಟ್ ಟರ್ಮ್ ಈಸ್ ಸೇಮ್ ಆಸ್ ಎ ಅಲ್ವಾ? ಫಸ್ಟ್ ಟರ್ಮ್ ಈಸ್ ಸೇಮ್ ಆಸ್ ಎ, ವಿಚ್ ಮೀನ್ಸ್ ಇಟ್ ಈಸ್ 1. ಸೊ ವಿ ನೋ ದ ಆನ್ಸರ್ ಆಫ್ ದ ಫಸ್ಟ್ ಟರ್ಮ್. ವಾಟ್ ಅಬೌಟ್ ಲಾಸ್ಟ್ ಟರ್ಮ್? ಲಾಸ್ಟ್ ಟರ್ಮ್ ವಿ ಯೂಸ್ ದಿಸ್ ಎಕ್ಸ್ಪ್ರೆಷನ್, ಓಕೆ, ಟು ಫೈಂಡ್ ದ ಲಾಸ್ಟ್ ಟರ್ಮ್. ಸೊ ಅದು ಮಾಡೋಣ. So last term ಏನು? A37. Why is it A37? Because it says arithmetic progression consists of 37 terms. That is why it is A37. And how do you find A37? You use this equation. A37 is A plus 37 minus 1D. 37 minus 1D. So ಈ equation use ಮಾಡಿ solve ಮಾಡಿದ್ರೆ you get A37 is A is 1. ಅದು 1 ಬರ್ಕೊಂಡಿದ್ದೀವಿ. 37 minus 1 is 36. D value 3. ಅದನ್ನು ಬರ್ಕೊಂಡಿದ್ದೀವಿ. ಅದನ್ನ ಸಿಂಪ್ಲಿಫೈ ಮಾಡಿದ್ರೆ 108 plus 1 ಸಿಗುತ್ತೆ, which is 109. ಇದು ಸಿಂಪಲ್ ಸಿಂಪ್ಲಿಫಿಕೇಶನ್. ಓಕೆ, ಇದರಲ್ಲಿ ಏನು ಕಾಂಪ್ಲಿಕೇಶನ್ ಇಲ್ಲ. ನಿಮಗೆ ಒಂದ್ಸಲಿ ಎ ಮತ್ತು ಡಿ ವ್ಯಾಲ್ಯೂ ಕಂಡು ಹಿಡಿದ್ಮೇಲೆ ಇಫ್ ಯು ನೋ ದಿಸ್ ಜನರಲ್ ಫಾರ್ಮುಲಾ ಇದನ್ನು ಈಸಿಯಾಗಿ ಕಂಡುಹಿಡಿಬೋದು. 109 ಸಿಂಪಲ್ ಅರ್ಥಮೆಟಿಕ್. ಸೊ ಈಗ ನಮಗೆ ಏನು ಸಿಕ್ತು? ಲಾಸ್ಟ್ ಟರ್ಮ್ 109 ಅಂತ ಸಿಕ್ತು. ಸೊ ವಿ ನೋ ದ ಲಾಸ್ಟ್ ಟರ್ಮ್ ಇಸ್ 109. ವಿ ನೋ ದ ಫಸ್ಟ್ ಟರ್ಮ್ ಇಸ್ 1. ಹೆನ್ಸ್ ವಿ ನೋ ದಿ ಫಸ್ಟ್ ಆ್ಯಂಡ್ ದ ಲಾಸ್ಟ್ ಟರ್ಮ್ಸ್ ಆಫ್ ದ ಪ್ರೋಗ್ರೆಷನ್. We know the answer, which is first term is 1,
The last term is 109. ಹೀಗೆ ಪ್ರಾಬ್ಲಮನ್ನು ನಾವು ಫುಲ್ಲಿ ಸಾಲ್ವ್ ಮಾಡಲು ಸಾಧ್ಯವಾಯಿತು. ಸೊ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಿದ್ರೆ ಇಫ್ ಯು ಹ್ಯಾವ್ ಟು ಸಾಲ್ವ್ ಪ್ರಾಬ್ಲಮ್ಸ್ ಲೈಕ್ ದಿಸ್, ಯು ಓನ್ಲಿ ನೀಡ್ ಟು ನೋ ದಿ ಜನರಲ್ ಫಾರ್ಮುಲಾ. ಈ ಜನರಲ್ ಫಾರ್ಮುಲಾ ಮಾತ್ರ ನಿಮಗೆ ಜ್ಞಾಪಕ ಇರಬೇಕು. ಯು ಡೂ ನಾಟ್ ನೀಡ್ ಟು ನೋ ಎನಿಥಿಂಗ್ ಮೋರ್. ಇದೊಂದು ಗೊತ್ತಿದ್ದರೆ ಯು ಕ್ಯಾನ್ ಯೂಸ್ ವಾಟ್ ಈಸ್ ಗಿವನ್ ಇನ್ ದ ಕ್ವೆಶ್ಚನ್ ಆ್ಯಂಡ್ ಸಾಲ್ವ್ ದ ಪ್ರಾಬ್ಲಮ್. ಅಷ್ಟೇ ಯೂಸ್ ಮಾಡಿರೋದು ಇಫ್ ಯು ಸಿ ಇಟ್. ಸೊ ಅದು ಗೊತ್ತಿದ ಮೇಲೆ ದೆನ್ ಯು ಕ್ಯಾನ್ ಸಾಲ್ವ್. ಇದು ಗೊತ್ತಿಲ್ಲ ಅಂದರೆ ಕ್ಯಾನ್ ಯು ಸಾಲ್ವ್? ನೋ. ಇಫ್ ಯು ಡೋಂಟ್ ರಿಮೆಂಬರ್ ದ ಜನರಲ್ ಫಾರ್ಮುಲಾ ಯು ಕ್ಯಾನ್ ನಾಟ್ ಸಾಲ್ವ್ ದಿಸ್ ಪ್ರಾಬ್ಲಮ್. ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಕ್ಕೆ ಅರಿಥಮೆಟಿಕ್ ಬಿಟ್ಟು ಈ ಜನರಲ್ ಫಾರ್ಮುಲಾ ನಿಮಗೆ ಜ್ಞಾಪಕ ಇರಬೇಕು. nth ಟರ್ಮ್ ಫಾರ್ಮುಲಾ. ಓಕೆ, ಸೊ ಹೋಪ್ಫುಲಿ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇನ್ ಫ್ಯೂಚರ್ ವಿಡಿಯೋಸ್ ವಿ ವಿಲ್ ಸಾಲ್ವ್ ಮೋರ್ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್. ಮುಂದಿನ ವಿಡಿಯೋ ಅಲ್ಲಿ ಬೇರೆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಅಲ್ಲಿವರೆಗೂ ವಿದಾಯ. ಬಾಯ್.